ನಿಶ್ಚಿತವಾಗಿಯೂ ಒಳ್ಳೆಯ ಇದನ್ನು ಸಲಹೆಯನ್ನು ಕೊಟ್ಟಿದ್ದೀರಿ. ಎಲ್ಲ ನೌಕರರಿಗೂ ಕೂಡ ಇದನ್ನು ಸಾಬೂನು ಖರೀದಿ ಮಾಡೋಕ್ಕೆ ಹೇಳ್ತೀವಿ, ಮಾಧ್ಯಮದವ್ರಿಗೂ ಖರೀದಿ ಮಾಡಂತ ಹೇಳ್ತೀವಿ. ಅಷ್ಟೇ ಅಲ್ಲ, ನಮ್ಮೆಲ್ಲ ಗಿಸ್ಟೆಲ್ಸು ಏನು ಬರ್ತಾವೆ, SC ST ಹಾಸ್ಟೆಲ್ಸು, ಬ್ಯಾಕ್ವರ್ಡ್ ಹಾಸ್ಟೆಲ್ಸು, ಆಮೇಲೆ ಅಷ್ಟೇ ಅಲ್ಲ ನಮ್ಮ IBಗಳು, ಸರ್ಕಾರಿ ಕಚೇರಿ, ನಾವು ಡೆಟಾಲ್ ಸೋಪ್ ಮಾಡಿದ್ದೀವಿ ಥರ ಹ್ಯಾಂಡ್ ವಾಶು ಏನು ರೀ, ಮೈಸೂರು ಸ್ಯಾಂಡಲ್ಸ್ ಹ್ಯಾಂಡ್ ವಾಶು, ಅದೆಲ್ಲ ಮುಖ್ಯಮಂತ್ರಿಗಳ ಮನೆ ಹಿಡ್ಕೊಂಡು ಎಲ್ಲ IBಗಳು ಸರ್ಕಾರ ವಿಧಾನಸೌಧ ಹಿಡ್ಕೊಂಡು ಎಲ್ಲ ಕಡೆದು ಆಗಬೇಕು ಮಾಡ್ತಾ ಇದ್ದೀವಲ್ಲ, ಮಾಡೋಣ ಅಂತ. ಅದು ಅಲ್ಲಲ್ಲ, ಈಗ ಲ್ಯಾಂಡ್ ಕೊಡ್ತೀವಿ, ಪ್ರಾರಂಭ ಭೂಮಿ ಪೂಜೆನೇ ಮಾಡೋಣಲ್ಲ. ಭೂಮಿ ಪೂಜೆ ಮಾಡಿ ಚಲ್ಮಾಗ ಒಂದು 2 ವರ್ಷ ಬೇಕಾಗತ್ತೆ ಪ್ರಾರಂಭ ಮಾಡ್ಬೇಕಂದ್ರೆ. ಮಾಡೋಣ ಅಂತ. ಈಗಾಗಲೇ ಟರಾವ್ ಪಾಸ್ ಮಾಡಿ ಎಲ್ಲ ಮಾಡಿದ್ದೀವಿ, ನಾವು ಒಂದು ಕಮಿಟಿ ಮಾಡಿದ್ದೀವಿ. ಕಮಿಟಿ ಅದು ನಾವು ಬಿಜಾಪುರದವ್ರ ಮಂತ್ರಿ ಇದ್ದೀವಿ, ಚೇರ್ಮನ್ ಇದ್ದೀವಿ ಅಂತಲ್ಲ, ಕಮಿಟಿ ಹತ್ತು ಎಲ್ಲ ಕಡೆ ಅಡ್ಡಾಡಿ ಸೂಕ್ತ ನೋಡ್ಕೊಂಡು ಬಿಜಾಪುರನ ಆಯ್ಕೆ ಮಾಡಿದೆ. ಅದೆಲ್ಲ ಲಿಸ್ಟ್ ಕೊಡ್ತೀನಿ ನಿಮಗೆಲ್ಲ. ಈಗ ಜಾಗತಿಕ ಏನ್ರಿ ಹೈಕಮಾಂಡ್, ನಮ್ಮ ಪಕ್ಷದಲ್ಲಿ ಏನೇ ಆಗಬೇಕಾದ್ರೂ ಕೂಡ ಹೈಕಮಾಂಡ್ ಮಾಡ್ತಾರೆ. ನವರಸಪುರ ಉತ್ಸವನ ನಾನು ಜಿಲ್ಲಾಧಿಕಾರಿ ಮಾತಾಡಿದ್ದಾರೆ 2-3 ಬಾರಿ. ಈಗ ನಮ್ಮದು ಜಾಗತಿಕ ಬಂಡವಾಳ ಹೂಡಿಕೆದಾರದಾಗ ಫೆಬ್ರವರಿ 11, 12, 13 ಇದೆ. ಅದ ನಂತರ ಒಂದು ಸೂಕ್ತ ಸಂದರ್ಭ ಮಾಡ್ತೇವೆ.